ಸಿಡಿಪಿಯು ಮೇಡಮ್ ಅವರು ಆಗಮಿಸಬೇಕಿತ್ತು. ಅವ್ರಿಗೆ ಮೀಟಿಂಗ್ ಇರೋದ್ರಿಂದ ಅನಿವಾರ್ಯ ಕಾರಣದಿಂದ ನಾನು ಹಾಜರಾಗಬೇಕಾಯಿತು. MP ಸೊಸೈಟಿ ಇದು MP ಕರ್ಕಿ ಸರ್ ಅವರದ್ದು ಆಶಯದೊಂದಿಗೆ ಪ್ರಾರಂಭ ಆಯಿತು ಅನ್ನೋದನ್ನು ಕೇಳ್ಪಟ್ಟಿದ್ದೇನೆ. MP ಕರ್ಕಿ ಸರ್ ಅವರು ಅನೇಕ ಸಮಾಜಕ್ಕೆ ಅಭಿವೃದ್ಧಿಯಾಗುವಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು, ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ರು. ಆ ಮೂಲಕ ಸಮಾಜದ ಪ್ರಗತಿಯತ್ತ, ದೇಶದ ಪ್ರಗತಿಯತ್ತ ಸಮಾಜದ ಸಾಗಬೇಕು ಅನ್ನುವ ನಿಲುವಿನೊಂದಿಗೆ ಅವರು ತಮ್ಮ ಆಶಯವನ್ನು ಇಟ್ಕೊಂಡಿದ್ರು. ಆ ಆಶಯದೊಂದಿಗೆ ನಿರ್ವಹಿಸುತ್ತಿರುವಂತಹ ಸಂಸ್ಥೆ ಇದು ಶಿಕ್ಷಣ ಸಂಸ್ಥೆ. ಇದು ಕೇವಲ ಇಲ್ಲಿಯ ಸಿಟಿ ಪ್ರದೇಶದ ಮಕ್ಕಳಿಗೆ ಮಾತ್ರ ಅಲ್ಲ, ಹಳ್ಳಿಗಳಿಗೆ ಹೋಗಿ ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದೆ. ಈ ವರ್ಷ ಕೂಡ ಚಿನ್ನರ ಕಲರವ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಮತ್ತು ನಾನು ಕೂಡ ಅಂಗನವಾಡಿ ಕೇಂದ್ರದಲ್ಲಿದ್ದಾಗ ಅಲ್ಲಿ ಪಾಪ ಇವರು ಸಿಬ್ಬಂದಿಗಳು ಬಂದಿದ್ದರು, ಪಾಂಪ್ಲೆಟ್ ಹಚ್ಚುತ್ತಾ ಇದ್ರು, ಮನೆ ಮನೆಗೆ ಹೋಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇನ್ವೈಟ್ ಮಾಡ್ತಾ ಇದ್ರು. ಎಲ್ಲರಿಗೂ ಅದರ ವಿಷಯವನ್ನು ಎಲ್ಲರಿಗೂ ಮುಟ್ಟೋ ಥರ ಅಂದರೆ ತಳಮಟ್ಟದಲ್ಲೂ ಕೂಡ ವಿಷಯವನ್ನು ಪ್ರಚಾರ ಮಾಡಿ ಅಲ್ಲಿಯ ಮಕ್ಕಳಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಸಂಸ್ಥೆ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ಕೇವಲ ಸರ್ಕಾರ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳಿಂದಲೂ ಕೂಡ ಕಾರ್ಯನಿರ್ವಹಿಸಿ ಒಟ್ಟಾರೆಯಾಗಿ ಸಮಾಜದ ಪ್ರಗತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಕೇವಲ ಸರ್ಕಾರ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೈ ಜೋಡಿಸಿದಲ್ಲಿ ಸಮಾಜದ ಪ್ರಗತಿ ಸಾಧ್ಯ, ಈ ಮೂಲಕ ದೇಶದ ಪ್ರಗತಿ ಸಾಧ್ಯ. ಇಲ್ಲಿ ಮಕ್ಕಳಾಗಲೇ ಒಂದು ಪ್ರೋಗ್ರಾಮ್ ಮಾಡಿದ್ರು, ತುಂಬ ಚಂದವಾಗಿ ತುಂಬ ತಮ್ಮ ಕೌಶಲ್ಯವನ್ನು ಹೊರಸೂಸಿದ್ರು. ಇದಕ್ಕೆಲ್ಲ ಅವಕಾಶ ನೀಡ್ತಿರುವಂಥ ಏಕೈಕ ಸಂಸ್ಥೆ ಅನ್ಕೋತೀನಿ ಈ ಹೊನ್ನಾವರ ತಾಲೂಕಲ್ಲಿರೋದು. ಇದು ಪ್ರಯೋಜನವನ್ನು ಎಲ್ಲ ಪಾಲಕರು ಪಡ್ಕೊಳ್ಬೇಕು. ಹಾಗೂ ನಮ್ಮ ಮಕ್ಕಳದ್ದು ಕೇವಲ ಕಲಿಕೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಕಲಿಕೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಗತ್ಯ ಮಗುವಿಗೆ. ಅದನ್ನು ಈ ಸಂಸ್ಥೆ ನಿರ್ವಹಿಸುತ್ತೆ ಅನ್ಕೋತೀನಿ. ಈ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯದಾಗಲಿ, ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ